ನೀವು ಬಹಳ ದಿನಗಳಿಂದ ಯಾರ್ದೋ ಒಂದು ಫೋನ್ ಕಾಲ್ ಬರಬೇಕು, ಮೆಸೇಜ್ ಬರಬೇಕು ಅಥವಾ ಅವರೇನಾದರೂ ನಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದಾ ಅಂತ ಕಾಯ್ತಾ ಇದ್ದೀರಾ? ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅದೇ ವ್ಯಕ್ತಿಯ ಒಂದು ನೆನಪು ಬರ್ತಾ ಇದೆ. ಹಾಗಾದರೆ ಖಂಡಿತವಾಗ್ಲೂ ಈ ರೀಡಿಂಗು ನಿಮಗಾಗಿನೇ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ದಿನದ ರೀಡಿಂಗಲ್ಲಿ ಯಾರು ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಶೀಘ್ರದಲ್ಲೇ ನೀವು ಕಾಯ್ತಾ ಇರುವಂಥ ಆ ಒಂದು ಫೋನ್ ಕಾಲ್ ಆಗಿರ್ಬೋದು ಅಥವಾ ಮೆಸೇಜ್ ಆಗಿರ್ಬೋದು ಬರಬಹುದಾ, ಅದು ಯಾವ ಉದ್ದೇಶಕ್ಕಾಗಿ, ಮುಂದೆ ಏನಾಗಬಹುದು ಅನ್ನೋದನ್ನು ಟ್ಯಾರೋ ಕಾರ್ಡ್ ರೀಡಿಂಗ್ ಮೂಲಕ ಈ ದಿನ ನಾವು ತಿಳಿದುಕೊಳ್ಳೋಣ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಆದ್ದರಿಂದ ಎಲ್ಲ ಸಂದೇಶಗಳು ಎಲ್ಲರಿಗೂ ಅನ್ವಯ ಆಗಬೇಕು ಅಂತ ಏನಿಲ್ಲ. ನಿಮಗೆ ಅನ್ವಯ ಆಗಿರುವಂಥಷ್ಟನ್ನು ಮಾತ್ರ ಸ್ವೀಕಾರ ಮಾಡಿ, ಬೇಡದೇ ಇರೋದನ್ನು ಖಂಡಿತ ಬಿಟ್ಬಿಡಿ. ನಿಮ್ಮ ಜೀವನಕ್ಕೆ ಹೊಂದಕ್ಕೆ ಆಗುವಂಥ ಸಂದೇಶಗಳನ್ನು ಮಾತ್ರ ನೀವು ಸ್ವೀಕಾರ ಮಾಡಬಹುದು. ಮತ್ತು ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಈ ಒಂದು ಸಂದೇಶ ನಿಮಗೆ ತಲುಪಬೇಕು ಅಂತ ಯೂನಿವರ್ಸ್ ಡಿಸೈಡ್ ಮಾಡಿರುತ್ತೋ ಆ ಸಮಯಕ್ಕೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ನೀವು ನೋಡ್ತೀರಾ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಒಂದು ಬಟನ್ ಇರುತ್ತೆ, ಖಂಡಿತ ಅದನ್ನು ಕೂಡ ನೀವು ಹೈಪ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಇನ್ನೂ ಬಹಳಷ್ಟು ಜನಕ್ಕೆ ನನ್ನ ಒಂದು ವಿಡಿಯೋಸ್ ರೀಚ್ ಆಗೋದಕ್ಕೆ ನನಗೆ ಸಹಾಯ ಆಗುತ್ತೆ. ನನಗೆ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಂದರೆ ಖಂಡಿತವಾಗ್ಲೂ ನೀವೊಂದು ಹೈಪ್ ಬಟನನ್ನು ಪ್ರೆಸ್ ಮಾಡಬಹುದು. ಯಾರಾದರೂ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ 6 ಕಾರ್ಡ್ ಇದೆ ಅಲ್ವಾ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ನೋಡೋಣ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾರಾ ಇಲ್ವಾ ಅನ್ನೋದನ್ನು. ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅದನ್ನು ಖಂಡಿತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಯಾರೋ ಒಬ್ಬರು ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಕೂಡ ಪಡ್ತಾ ಇದ್ದಾರೆ. ಆದರೆ ಕೆಲವೊಂದು ಭಯ ಏನಿದೆ, ಸಂದೇಹಗಳೇನಿರುತ್ತೆ, ನೀವು ಅವರನ್ನು ಮತ್ತೆ ಒಪ್ಕೊಳ್ತಿರೋ ಇಲ್ವೋ ಅನ್ನೋ ಒಂದು ಕಾರಣಕ್ಕಾಗಿ ಅಥವಾ ಒಂದು ಕೆಟ್ಟ ಪರಿಸ್ಥಿತಿಗಳಲ್ಲಿ ಅವರು ಸಿಕ್ಕಾಕೊಂಡಿರ್ಬೋದು. ಆ ಕಾರಣದಿಂದ ಇದುವರೆಗೂ ಕೂಡ ಅವರು ಮುಂದೆ ಬಂದಿಲ್ಲ ಅಂತ ಕಾಣಿಸ್ತಾ ಇದೆ. ಅವರು ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ವಾಯ್ಸನ್ನು ಕೇಳಬೇಕು ಅಂತ ತುಂಬ ಬಯಸ್ತಾ ಇದ್ದಾರೆ. ಅದಕ್ಕಾಗಿಯೇ ತುಂಬ ಬೇಗ ನಿಮಗೆ ಒಂದು ಫೋನ್ ಕಾಲ್ ಬರಬಹುದು ಅಥವಾ ಒಂದು ಮೆಸೇಜ್ ಕೂಡ ಬರೋ ಸಾಧ್ಯತೆಗಳು ಕಾಣ್ತಾ ಇದೆ. ಆದರೆ ಈ ಕಾರ್ಡ್ ಮತ್ತೊಂದು ಎಚ್ಚರಿಕೆ ಕೊಡ್ತಾ ಇರೋದು ಏನಂದರೆ, ಕೆಲವೊಂದು ಸಲ ಆ ವ್ಯಕ್ತಿ ಸಂಪರ್ಕ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಈಗೋ ಇರುತ್ತೆ ಅಥವಾ ಒಂದು ಸಂಕೋಚದ ಸ್ವಭಾವ ಇದ್ದರೂ ಕೂಡ ಅವರು ಮೊದಲು ಅವರೇ ಬರಲಿ ಬಿಡು, ಈ ರೀತಿ ಒಂದು ಕನ್ಫ್ಯೂಷನ್ಸ್ ಆಗಿರ್ಬೋದು ಅಥವಾ ಈಗೋಯಿಂದ ಆಗಿರಬಹುದು, ತುಂಬ ಡಿಲೇ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಕಾರ್ಡಿನ ಎನರ್ಜಿ ನೋಡೋದಾದರೆ ಅವರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಅಂತಲೇ ಕಾಣಿಸ್ತಾ ಇದೆ. ಅವ್ರ ಕಡೆಯಿಂದ ಬೇಗ ನಿಮಗೆ ಒಂದು ಕರೆ ಬರಬೇಕು, ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಅನ್ನೋದು ಸರಿ ಹೋಗಬೇಕು ಅಂತ ನೀವು ಬಯಸ್ತಾ ಇದ್ದರೆ ಖಂಡಿತವಾಗ್ಲೂ ಇದಕ್ಕಾಗಿಯೇ ಕೆಲವೊಂದು ಕ್ರಿಸ್ಟಲ್ಗಳ ಸಹಾಯವನ್ನು ನೀವು ಪಡ್ಕೋಬೋದಾಗಿರುತ್ತೆ. ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ಬ್ಲೂ ಲೇಸ್ ಅಗಾಟೆ, ಕ್ಲಿಯರ್ ಕ್ವಾರ್ಟ್ಸ್, ಇದೆಲ್ಲದನ್ನು ಕೂಡ ಒಂದು ಮಾಡಿ ಒಟ್ಟಾಗಿ ಒಂದು ನಿಮಗಾಗಿಯೇ ಕಸ್ಟಮೈಸ್ ಮಾಡಿರುವಂಥ ಕ್ರಿಸ್ಟಲ್ ಬ್ರೇಸ್ಲೆಟನ್ನು ನೀವು ಹಾಕ್ಕೊಳ್ಳೋದ್ರಿಂದ, ಮತ್ತು ಈ 3 ಕ್ರಿಸ್ಟಲ್ಗಳನ್ನು ಕಂಬೈನ್ ಮಾಡಿರುವಂಥದ್ದು ಬ್ರೇಸ್ಲೆಟ್ ಏನಿದೆ ಅದನ್ನು ಕೈಯಲ್ಲಿ ಹಿಡಿದು ಕೆಲವೊಂದು ನಿಮಿಷಗಳ ಕಾಲ ನೀವು ಒಂದು ಅಫರ್ಮೇಷನ್ ಹೇಳ್ಕೊಳ್ಳೋದು ಅಥವಾ ಮೆಡಿಟೇಷನ್ ಮಾಡೋದು, ಈ ರೀತಿ ಮಾಡೋದ್ರಿಂದ ಆ ಒಂದು ಬ್ಲಾಕೇಜಸ್ ಏನಿದೆ, ಎಮೋಷ್ನಲ್ ಬ್ಲಾಕೇಜಸ್, ಅದೆಲ್ಲ ರಿಮೂವ್ ಮಾಡೋದಕ್ಕೆ, ನಿಮ್ಮ ಒಂದು ರಿಲೇಷನ್ಶಿಪ್ ಸರಿ ಹೋಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ನಮ್ಮ ಜೀವನದಲ್ಲಿರುವ ಬಹಳಷ್ಟು ಸಮಸ್ಯೆಗಳಿಗೆ ಕ್ರಿಸ್ಟಲ್ಗಳಿಂದ ನಾವು ಪರಿಹಾರಗಳನ್ನು ಪಡ್ಕೋಬೋದು. ಯಾರಿಗೆಲ್ಲ ಕ್ರಿಸ್ಟಲ್ಗಳ ಸಹಾಯ ಬೇಕಾಗಿದೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ದ ಲವರ್ ಆಫರ್ ಅನ್ನೋ ಒಂದು ಕಾರ್ಡ್ ಕಾಣಿಸ್ತಾ ಇದೆ. ಅಂದರೆ ಪ್ರೀತಿ, ಒಂದು ಎಮೋಷನ್ಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಒಂದು ಹಾನೆಸ್ಟ್ ಆಗಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ನೀವು ಕಾಯ್ತಾ ಇರುವಂಥ ವ್ಯಕ್ತಿ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಅಥವಾ ಮನಸ್ಸಲ್ಲಿರುವಂಥ ಮಾತನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಅನ್ನುವಂಥದ್ದನ್ನು ಕಾಣಿಸ್ತಾ ಇದೆ ಇಲ್ಲಿ. ಈ ಸಂಪರ್ಕ ಕೇವಲ ಒಂದು ಸಾಮಾನ್ಯ ಫೋನ್ ಕಾಲ್ ಆಗಿರೋದಿಲ್ಲ. ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಸಂಬಂಧವನ್ನು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗುವಂಥ ಅವಕಾಶ ಇಲ್ಲಿ ಕಾಣಿಸ್ತಾ ಇದೆ. ಮತ್ತು ಆ ವ್ಯಕ್ತಿ ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಹಿಂದೆ ನಡೆದಿರುವಂಥ ತಪ್ಪಾಗಿರಬಹುದು, ದೂರ ಆಗಿರುವಂಥದ್ದು ಯಾವ ಕಾರಣಕ್ಕೆ ಅನ್ನೋದು, ಅವರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ಅರ್ಥ ಮಾಡಿಕೊಂಡು ಅದನ್ನು ಸರಿ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಅವರಲ್ಲಿ ಇದೆ ಅನ್ನೋದು ಕಾಣಿಸ್ತಿದೆ. ಅದಕ್ಕಾಗಿಯೇ ತುಂಬ ಬೇಗ ನಿಮಗೆ ಫೋನ್ ಮಾಡಬಹುದು
ಅಥವಾ ಮೆಸೇಜ್ ಕೂಡ ಮಾಡ್ಬೋದು. ಹೃದಯದಿಂದ ಬರುವಂಥ ಈ ಒಂದು ಸಂದೇಶ ಏನಿದೆ ಅದು ಖಂಡಿತವಾಗ್ಲೂ ನಿಮ್ಮನ್ನು ಅವರನ್ನು ಸಂಪರ್ಕ ಮಾಡಿಸುತ್ತೆ ಅಂತ ಕಾಣಿಸ್ತಾ ಇದೆ. ಕೆಲವ್ರಿಗೆ ಇದು ಪ್ರೀತಿಯ ಒಂದು ಪ್ರಸ್ತಾಪ ಕೂಡ ಆಗಿರ್ಬೋದು. ಯಾರಾದರೂ ಸಿಂಗಲ್ ಆಗಿದ್ದೀರಾ ಅನ್ನೋದಾದರೆ ಮತ್ತೆ ಒಂದಾಗುವಂಥ ಅವಕಾಶಗಳು ಕಾಣಿಸ್ತಾ ಇದೆ, ಯಾರು ದೂರ ಆಗಿದ್ದೀರಾ ಅವರಿಗೆ. ಮತ್ತು ಸಂಬಂಧಕ್ಕೆ ಸ್ಪಷ್ಟತೆ ಸಿಗುವಂತಹ ಒಂದು ಕಮ್ಯುನಿಕೇಷನ್ ಇಲ್ಲಿ ಸಿಗುತ್ತೆ. ಈಗಾಗಲೇ ಸಂಬಂಧದಲ್ಲಿರೋರಿಗೆ ಈ ಕಾರ್ಡ್ ಒಂದು ವಿಶ್ವಾಸವನ್ನು ಉಂಟು ಮಾಡುತ್ತೆ. ಭವಿಷ್ಯದ ಬಗ್ಗೆ ಒಂದು ಯೋಜನೆಗಳನ್ನು ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದೀವಿ. ಆದರೆ ಈ ಕಾರ್ಡ್ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಏನಂತ ಹೇಳಿದ್ರೆ, ಯಾವುದೇ ನಿರ್ಧಾರ ತಗೊಳ್ಳೋದಕ್ಕೂ ಮೊದಲು ಎಮೋಷ್ನಲ್ ಆಗಿ ತಗೋಬೇಡಿ, ಯೋಚನೆ ಮಾಡಿ ತಗೊಳ್ಳಿ ಅಂತ. ಮತ್ತು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನಿದೆ ಅದನ್ನು ಯಾವಾಗಲೂ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಮನಸ್ಸಿಗೆ ಅದು ಶಾಂತಿಯನ್ನು ಕೊಡ್ತಾ ಇದೆ ಈ ಸಂಬಂಧ ಅಂದರೆ ಖಂಡಿತ ಕಂಟಿನ್ಯೂ ಮಾಡಿ. ಏನಾದರೂ ಪರಿಹಾರಗಳನ್ನು ಮಾಡ್ಕೋಬೋದು ಅಂತ ನೋಡೋದಾದರೆ ರೋಸ್ ಕ್ವಾರ್ಟ್ಸ್ ಆಗಿರ್ಬೋದು, ರೋಡೋನೈಟ್, ಗ್ರೀನ್ ಅವೆಂಚುರೈನ್, ಈ ಇಷ್ಟು ಕ್ರಿಸ್ಟಲ್ಗಳನ್ನು ಬ್ರೇಸ್ಲೆಟ್ ಮಾಡಿ ಮೂಲಕ ಹಾಕ್ಕೊಂಡು ಕೆಲವೊಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ, ಅಂದರೆ ನನ್ನ ಜೀವನದಲ್ಲಿ ಪ್ರೀತಿ, ಗೌರವ ಮತ್ತು ಪ್ರಾಮಾಣಿಕತೆ ಉದ್ದೇಶಗಳಿಂದ ಸರಿಯಾದ ವ್ಯಕ್ತಿ ನನ್ನನ್ನು ಸಂಪರ್ಕ ಮಾಡ್ತಾರೆ, ನಾನು ಒಂದು ಹೆಲ್ದಿ ಆಗಿರುವಂಥ ಸಂಬಂಧದಲ್ಲಿ ಎಂಟರ್ ಆಗ್ತಾ ಇದ್ದೀನಿ, ಈ ರೀತಿ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ಕ್ರಿಸ್ಟಲ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಈ ಒಂದು ಬ್ಲಾಕೇಜಸ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರಬೇಕಾಗಿರುವಂಥ ಕರೆ ಬರುತ್ತಾ ಅಂತ ನೋಡೋದಾದರೆ ಕೆಲವೊಂದು ಆಬ್ಸ್ಟಿಕಲ್ಸ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಇದರ ಅರ್ಥ ಆ ವ್ಯಕ್ತಿ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಬಯಸ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಬದಲಾಗಿ ಅವ್ರ ಮನಸ್ಸಿನಲ್ಲಿ ತುಂಬ ಒಂದು ಕನ್ಫ್ಯೂಷನ್ ಆಗಿರ್ಬೋದು, ಭಯ, ಸಮ್ಟೈಮ್ಸ್ ಕೆಲವೊಂದು ಈಗೋ ಅನ್ನೋದು ಇದೆ, ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಕಾಣಿಸ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಪರಿಸ್ಥಿತಿ ಏನಿದೆ ಅದು ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಹಾಗಾಗಿ ಅವರು ಸಂಪರ್ಕ ಮಾಡೋದು ತುಂಬಾ ಡಿಲೇ ಆಗುತ್ತೆ ಅಂತ ಕಾಣಿಸ್ತಾ ಇರುವಂಥದ್ದು. ಈ ಕಾರ್ಡ್ ಪ್ರಕಾರ ಆ ವ್ಯಕ್ತಿ ತುಂಬ ಸಲ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ. ಯಾವುದೋ ಒಂದು ಕಾರಣಕ್ಕೆ, ಈಗಾಗಲೇ ನಾವು ಹೇಳಿದ್ವಲ್ಲ, ಅದರಲ್ಲಿ ಯಾವುದೋ ಒಂದು ಕಾರಣಕ್ಕೆ ಹಿಂದೆ ಹೋಗ್ತಾ ಇದ್ದಾರೆ. ಅವರೀಗ ಫೋನ್ ಮಾಡಲಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರೋ ರೀತಿ ಕಾಣಿಸ್ತಿದೆ. ಅದರ ಜೊತೆಗೆ ಕೆಲವ್ರಿಗೆ ಇದೊಂದು ಹಿಂದಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾಣ್ತಾ ಇದೆ. ಕೆಲವೊಂದು ಸಲ ಜಗಳ ಆಗಿರುತ್ತೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಅದನ್ನು ಕೂತು ನೀವು ಮಾತಾಡಿರೋದಿಲ್ಲ, ಕ್ಲಿಯರ್ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಅವರೇನಾದರೂ ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ಅನ್ನೋ ಒಂದು ಭಯದಿಂದ ಕೂಡ ಅವರು ನಿಮಗೆ ಫೋನ್ ಮಾಡೋದಕ್ಕೆ ಹಿಂದೆ ಹೋಗ್ತಾ ಇದ್ದಾರೆ. ಕೆಲವೊಂದು ಸಲ ನಿಮ್ಮಲ್ಲಿ ಒಂದು ಬ್ಲಾಕೇಜಸ್ ಅನ್ನೋದು ಇರುತ್ತೆ. ಹಾರ್ಟ್ ಚಕ್ರ ಬ್ಲಾಕೇಜಸ್ ಆದಾಗ, ಸರಿಯಾಗಿ ಕೆಲಸ ಮಾಡದೇ ಇರುವಾಗ, ಮತ್ತು ರೂಟ್ ಚಕ್ರ ಅನ್ನೋದು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಸ್ಯಾಕ್ರಲ್ ಚಕ್ರಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರುವಾಗಲೂ ಕೂಡ ಈ ರೀತಿ ತೊಂದರೆಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಸ್ಯಾಕ್ರಲ್ ಚಕ್ರ ಆಗಿರ್ಬೋದು, ಇದೆಲ್ಲ ಕೂಡ ಸರಿಯಾಗಿ ಕೆಲಸ ಮಾಡಿದಾಗಲೇ ನಮ್ಮ ಒಂದು ರಿಲೇಷನ್ಶಿಪ್ ಇಶ್ಯೂಸ್ ಕೂಡ ಕಡಿಮೆ ಆಗುತ್ತೆ. ಅದು ಕೂಡ ಬರದೇ ಇರೋ ರೀತಿ ನಮಗೆ ಅದು ಕಾಪಾಡುತ್ತೆ. ನಿಮ್ಮಲ್ಲಿ ಬ್ಲಾಕೇಜಸ್ ಅನ್ನೋದು ಜಾಸ್ತಿ ಇದೆ. ಹಾಗಾಗಿ ಆ ಒಂದು ವ್ಯಕ್ತಿ ನಿಮ್ಮನ್ನು ಕನೆಕ್ಟ್ ಮಾಡಬೇಕು, ಮಾತಾಡಬೇಕು ಅಂದರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಕಾಣಿಸ್ತಿದೆ. ಆದ್ದರಿಂದ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಆದಷ್ಟು ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಇಟ್ಕೊಂಡಷ್ಟು ಕೂಡ ಒಂದು ಬ್ಲಾಕೇಜಸ್ ಅನ್ನೋದು ರಿಮೂವ್ ಆಗಿ ಅವರು ನಿಮ್ಮ ಹತ್ರ ಬರೋದಕ್ಕೆ ನಿಮಗೆ ಒಂದು ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಬ್ಲಾಕ್ ಟರ್ಮಿನಲ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್ ಮತ್ತು ಬ್ಲೂ ಲೇಸ್ ಅಗಾಟೆ, ಈ ರೀತಿ ಒಂದು ಕ್ರಿಸ್ಟಲ್ಗಳನ್ನು ಹಾಕ್ಕೊಳ್ಳೋದು, 7 ಚಕ್ರ ರಿಲೇಟೆಡ್ ಕ್ರಿಸ್ಟಲನ್ನು ಹಾಕ್ಕೊಳ್ಳೋದು, ಈ ರೀತಿ ಮಾಡಿದಾಗಲೂ ಕೂಡ ಬ್ಲಾಕೇಜಸನ್ನು ರಿಮೂವ್ ಮಾಡಿ ನಿಮ್ಮಿಬ್ಬರ ಒಂದು ಸಂಬಂಧದಲ್ಲಿ ಒಂದು ಒಳ್ಳೆಯ ಒಂದು ಸಂಬಂಧವನ್ನು ಮೇಂಟೈನ್ ಮಾಡೋದಕ್ಕೆ ಖಂಡಿತ ಸಹಾಯ ಆಗುತ್ತೆ. ಈ ಒಂದು ಪ್ರಾಬ್ಲಮ್ಗೆ ಅಷ್ಟೇ ಅಲ್ಲ, ನಮ್ಮಲ್ಲಿ ಬರುವಂತಹ ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಈ ಒಂದು 7 ಚಕ್ರನೇ ಆಗಿರುತ್ತೆ. ಬ್ಲಾಕೇಜಸ್ಸಿಂದನೇ ನಮಗೆ ಸಮಸ್ಯೆಗಳು ಬರೋದು. ಖಂಡಿತವಾಗ್ಲೂ ಆ ಒಂದು ಚಕ್ರಗಳನ್ನು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮಿಂದ ಸಾಧ್ಯ ಆಗ್ತಿಲ್ಲ ಅನ್ನೋದಾದರೆ ನಮ್ಮ ಕಡೆಯಿಂದ ಕೂಡ ನೀವು ಚಕ್ರ ಬ್ಯಾಲೆನ್ಸಿಂಗ್ ಅನ್ನೋ ಒಂದು ಸೆಷನನ್ನು ಟ್ರೈ ಮಾಡಿ ನೋಡ್ಬೋದು. ಬ್ಯಾಲೆನ್ಸಿಂಗ್ ಮಾಡಿ ಕೊಡ್ತೇವೆ ನಾವು. ಇದು ಒಂದು 15 to 20 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ಪ್ರಯತ್ನ ಮಾಡಿ ಖಂಡಿತ. ನೆಕ್ಸ್ಟ್ 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ವ್ಯಕ್ತಿ ಫೋನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರಾ ಇಲ್ವಾ ಅಂತ ನೋಡೋದಾದರೆ, ನಿಮ್ಮಿಬ್ಬರದು ಒಂದು ಸೋಲ್ ಲೆವೆಲ್ ಕನೆಕ್ಷನ್ ಅಂತ ಕಾಣಿಸ್ತಾ ಇದೆ. ನೀವು ಒಂದು ದೂರ ಇದ್ದರೂ ಕೂಡ ಆ ಒಂದು ಮನಸ್ಥಿತಿ ಏನಿದೆ ಅಲ್ವಾ, ಅದು ನಿಮ್ಮಿಬ್ಬರ ಮನಸ್ಸನ್ನೋದು ಹತ್ತಿರವಾಗೇ ಇದೆ. ನೀವು ಕಾಯ್ತಾ ಇರುವಂಥ ಫೋನ್ ಕಾಲ್ ಅಥವಾ ಸಂದೇಶ
ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು ನಿಮ್ಮಿಬ್ಬರ ನಡುವಿರುವಂತಹ ಒಂದು ಅಷ್ಟು ಸೋಲ್ ಲೆವೆಲ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಮತ್ತು ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ನೆನಪಾಗಿರ್ಬೋದು, ಅವರನ್ನು ಮತ್ತೆ ಮತ್ತೆ ಕಾಡ್ತಾ ಇದೆ. ಕೆಲವ್ರಿಗೆ ಇದು ಬಹಳ ದಿನಗಳಿಂದ ನಿಂತು ಹೋಗಿರುವಂಥ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಇನ್ನು ಕೆಲವ್ರಿಗೆ ಒಂದು ಅನಿರೀಕ್ಷಿತವಾಗಿ ಒಂದು ಮೆಸೇಜ್ ಅನ್ನೋದು ಬರ್ಬೋದು, ಒಂದು ಕಾಲ್ ಅನ್ನೋದು ಬರ್ಬೋದು ಅನ್ನೋದನ್ನ ನೋಡ್ತಾ ಇದ್ದೀವಿ. ಈ ಕಾರ್ಡಲ್ಲಿ ಸಿಗ್ತಾ ಇರೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ, ನಿಮ್ಮ ಒಳಗಡೆ ಇರುವಂಥ ಒಂದು ಇಂಟ್ಯೂಷನ್ ಪವರ್ ಏನಿದೆ ಅದು ತುಂಬ ಆ್ಯಕ್ಟಿವೇಟ್ ಆಗಿದೆ. ಅದು ಏನು ಹೇಳ್ತಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ನೀವು ತುಂಬ ಒಂದು ಕಾನ್ಫಿಡೆನ್ಸ್ ಆಗಿ ಮುಂದೆ ಹೋಗೋದ್ರಿಂದ ಅಥವಾ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಎಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಕಾರ್ನೇಲಿಯನ್ ಆಗ್ಬೋದು, ಸನ್ಸ್ಟೋನ್ ಆಗಿರ್ಬೋದು, ಕ್ಲಿಯರ್ ಕ್ವಾರ್ಟ್ಸ್, ಈ ಒಂದು ಕ್ರಿಸ್ಟಲ್ಗಳನ್ನು ಕೈಯಲ್ಲಿ ಹಿಡಿದು ನನ್ನ ಆತ್ಮದ ಬೆಳಕು ಸರಿಯಾದ ವ್ಯಕ್ತಿನ ಸರಿಯಾದ ಸಮಯದಲ್ಲಿ ನನ್ನ ಜೀವನಕ್ಕೆ ಆಕರ್ಷಣೆ ಮಾಡುತ್ತೆ. ನಾನು ಪ್ರೀತಿ, ಸಂತೋಷ ಮತ್ತು ಸಕಾರಾತ್ಮಕ ಸಂಪರ್ಕವನ್ನು ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಇರುವಂಥ ದೂರ ಏನಿದೆ ಖಂಡಿತವಾಗ್ಲೂ ಕಡಿಮೆ ಆಗೋದಕ್ಕೆ ಸಹಾಯವಾಗುತ್ತೆ. 5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ಕಾಯ್ತಾ ಇರುವಂಥ ಫೋನ್ ಕಾಲ್ ಆಗಿರ್ಬೋದು, ಮತ್ತು ಒಂದು ಮೆಸೇಜ್ ಆಗಿರಬಹುದು, ಬರುತ್ತಾ ಇಲ್ವಾ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಅದಕ್ಕಿಂತ ಮೊದಲು ನಾವಿಲ್ಲಿ ನೋಡ್ತಾ ಇರುವಂತಹ ಒಂದು ಮೆಸೇಜ್ ಏನಂದರೆ, ನಿಮ್ಮ ಒಂದು ಮಿತಿಗಳು ಏನು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂದರೆ ಒಂದು ಪರ್ಸ್ನಲ್ ಬೌಂಡರೀಸ್ ಅಂತ ಏನಿರುತ್ತೆ ಅದನ್ನು ದಾಟಿ ಯಾರೂ ಕೂಡ ಬರಬಾರ್ದು. ಕೆಲವೊಂದು ವಿಷಯಗಳಲ್ಲಿ ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅದನ್ನು ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನಿರುತ್ತೆ ಅದನ್ನು ರೆಸ್ಪೆಕ್ಟ್ ಮೀರಿ ನಾವು ಯಾವುದನ್ನು ಕೂಡ ಮಾಡಬಾರ್ದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಅವರು ತುಂಬ ಅನುಮಾನ ಪಡ್ತಾ ಇರ್ಬೋದು ಅಥವಾ ಇನ್ನೂ ಒಂದು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಆ ಎಲ್ಲ ಒಂದು ಪರಿಸ್ಥಿತಿಗಳೇನಾದರೂ ನಿಮ್ಮ ಒಂದು ಜೀವನದಲ್ಲಿ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಬೌಂಡರೀಸನ್ನು ಮೇಂಟೈನ್ ಮಾಡಿ ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹಿಂದೆ ಏನೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿರ್ಬೋದು ಅಥವಾ ಏನೋ ಒಂದು ಜಗಳದಿಂದ, ನೋವಿನ ಕಾರಣದಿಂದ ಇಬ್ಬರು ಕೂಡ ನಿಮ್ಮ ಒಂದು ಎಮೋಷನ್ಸನ್ನು ಹೇಳ್ಕೊಳ್ಳೋಕ್ಕೆ ಆಗದೆ ಕಂಟ್ರೋಲ್ ಮಾಡಿಕೊಂಡು ಇರ್ಬೋದು ಅಥವಾ ಹೇಳ್ಕೊಂಡು ಜಗಳ ಕೂಡ ಆಗಿರ್ಬೋದು. ನೀವು ಕಾಯ್ತಾ ಇರುವಂಥ ಒಂದು ಫೋನ್ ಬರಬಹುದು ಅಥವಾ ಬರದೇ ಇರಬಹುದು. ಆದರೆ ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಆತ್ಮ ಗೌರವ ಏನಿದೆ ಅದನ್ನು ಕಾಪಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಈ ಕಾರ್ಡ್ ನಿಮಗೆ ಹೇಳ್ತಾ ಇರುವಂಥದ್ದು. ಆ ಥರ ಮಾಡೋದಕ್ಕೆ ಹೋಗಬೇಡಿ. ಯಾವಾಗಲೂ ಕೂಡ ಒಂದು ಹೆಲ್ದಿ ರಿಲೇಷನ್ಶಿಪ್ ಅನ್ನೋದನ್ನು ಮೇಂಟೈನ್ ಮಾಡಿ. ಟಾಕ್ಸಿಕ್ ಆಗಿದ್ದರೆ ಖಂಡಿತ ಆ ಒಂದು ಸಂಬಂಧ ಬೇಡ. ಮತ್ತು ಈ ಕಾರ್ಡ್ ನಿಮಗೆ ಹೇಳ್ತಾ ಇರೋ ಇನ್ನೊಂದು ಸಂದೇಶ ಏನಂದರೆ, ನಿಮ್ಮ ಆತ್ಮ ಗೌರವ ಏನಿದೆ ಈಗಾಗಲೇ ಕಾಪಾಡ್ಕೊಳ್ಳಿ. ಮತ್ತು ಯಾರಾದರೂ ಸಂಪರ್ಕ ಮಾಡೋದು, ಪ್ರತಿಕ್ರಿಯೆ ಕೊಡೋದು, ನಿಮ್ಮ ಒಂದು ರೆಸ್ಪೆಕ್ಟ್ ಏನಿದೆ, ವ್ಯಾಲ್ಯೂ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದರೂ ನಿಮ್ಮ ಪಾರ್ಟ್ನರ್, ಎಕ್ಸ್ ಪಾರ್ಟ್ನರ್ ಏನಿದ್ದಾರೆ ಅವರು ಟಾಕ್ಸಿಕ್ ಆಗಿದ್ದಾರೆ, ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದರೆ ಖಂಡಿತ ಅವರ ಒಂದು ನಿರೀಕ್ಷೆ ಬೇಡ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀವಿ. ನಿಮ್ಮ ಒಂದು ಏನಿದೆ ಆತ್ಮಗೌರವ, ಒಂದು ಬೌಂಡರೀಸ್ ಏನಿದೆ ಅದೆಲ್ಲ ಅದನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ರೀತಿ ಒಂದು ಹೆಲ್ದಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಬ್ಲ್ಯಾಕ್ ಟರ್ಮಲಿನ್ ಆಗಿರ್ಬೋದು, ಲ್ಯಾಪಿಸ್ ಲಜೋಲಿ, ಬ್ಲೂ ಲೇಸ್ ಅಗಾಟೆ, ಈ ಒಂದು ಕ್ರಿಸ್ಟಲ್ಗಳನ್ನು ಕೈಯಲ್ಲಿ ಹಿಡಿದು ನಾನು ನನ್ನ ಆತ್ಮಗೌರವ ಮತ್ತು ವೈಯಕ್ತಿಕ ಮಿತಿಗಳೇನಿದೆ ಅದನ್ನು ಗೌರವ ಮಾಡ್ತಾ ಇದ್ದೇನೆ. ನನ್ನ ಜೀವನಕ್ಕೆ ಬರ್ತಾ ಇರುವಂಥ ಪ್ರತಿಯೊಂದು ಸಂಪರ್ಕ ಏನಿದೆ ಅದು ಗೌರವಯುತವಾಗಿದೆ, ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕ ಉದ್ದೇಶದಿಂದ ಕೂಡಿದೆ ಅನ್ನೋ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿರುವಂಥ ಒಂದು ರೆಸ್ಪೆಕ್ಟ್ ಏನಿದೆ, ನಿಮ್ಮ ರೆಸ್ಪೆಕ್ಟ್ ಏನಿದೆ ಅದನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ಕಾಯ್ತಾ ಇರುವಂಥ ವ್ಯಕ್ತಿಯ ಭಾವನೆಗಳು ಮೇಲ್ಮೇಲೆ ಇರುವಂಥದ್ದಲ್ಲ, ತುಂಬ ಡೀಪ್ ಆಗಿರೋದು ಅಂತ ಕಾಣಿಸ್ತಾ ಇದೆ. ಈ ಕಾರ್ಡ್ ತುಂಬ ಹಾನೆಸ್ಟ್ ಮತ್ತು ಒಂದು ಡೆಡಿಕೇಷನ್, ಲಾಯಲ್ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಅವರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಅವರಲ್ಲಿ ಕಾಣಿಸ್ತಾ ಇದೆ. ತಡ ಆಗ್ತಾ ಇರೋದೇನಿದೆ ಅದು ಅವರಿಗೆ ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ಅವರ ಒಂದು ಭಾವನೆಗಳೇನಿದೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ವ್ಯಕ್ತ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥದ್ದನ್ನು ನೋಡ್ತಾ ಇದ್ದೀವಿ. ಅವರ ಪರಿಸ್ಥಿತಿ ಕೂಡ ಅದಕ್ಕೆ ಅನುಕೂಲಕರವಾಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ.
ಇವರು ಖಂಡಿತವಾಗ್ಲೂ ನಿಮ್ಮಲ್ಲಿ ಬಂದು ಒಂದು ಕ್ಷಮೆಯನ್ನು ಕೇಳಿ ಮತ್ತೆ ಆ ಒಂದು ಬಾಂಡಿಂಗ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಕಾಣಿಸ್ತಾ ಇದೆ. ನಿಜವಾದ ಸಂಬಂಧಗಳು ಸಮಯ, ನಂಬಿಕೆ ಮತ್ತು ತಾಳ್ಮೆ ಮೇಲೆ ಗ್ರೋ ಆಗ್ತಾ ಇರುತ್ತೆ. ಆದ್ದರಿಂದ ಯಾವುದೇ ಒಂದು ರಿಸಲ್ಟನ್ನು ಕೂಡ ಆತ್ರವಾಗಿ ಅಂದರೆ ಬೇಗ ಆಗಿಬಿಡಲಿ, ಅವರು ಬೇಗ ಬಂದುಬಿಡಲಿ ಅನ್ನೋ ಒಂದು ನಿರೀಕ್ಷೆ ಇರಬಾರ್ದು. ವಿಶ್ವಾಸದಿಂದ ಮುಂದೆ ಹೋಗಿ ಸರಿಯಾದ ಸಮಯದಲ್ಲಿ ಈ ಒಂದು ಸಂಪರ್ಕ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಕ್ರಿಸ್ಟಲ್ ರೆಮಿಡೀಸ್ ನೋಡೋದಾದರೆ ರೋಸ್ ಕ್ವಾರ್ಟ್ಸ್, ಮೂನ್ ಸ್ಟೋನ್, ಕ್ಲಿಯರ್ ಸ್ಕ್ವಾಟ್ ಈ ಒಂದು ಕ್ರಿಸ್ಟಲನ್ನು ಕೈಯಲ್ಲಿ ಹಿಡಿದು ನಾನು ಪ್ರೀತಿ, ನಿಷ್ಠೆ ಮತ್ತು ಗೌರವದಿಂದ ಕೂಡಿರೋ ಒಂದು ಸಂಬಂಧವನ್ನು ಸ್ವಾಗತ ಮಾಡ್ತೇನೆ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನನ್ನನ್ನು ಸ್ವೀಕಾರ ಮಾಡ್ತಾರೆ, ಅದು ಕೂಡ ಹೃದಯದಿಂದ ಅನ್ನೋ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ಸಂಬಂಧಗಳಲ್ಲಿ ಏನಾದರೂ ಒಂದು ತೊಂದರೆಗಳಿದ್ದರೆ ಖಂಡಿತ ಅದನ್ನು ನಿವಾರಣೆ ಮಾಡೋದಕ್ಕೆ ಈ ಒಂದು ಅಫರ್ಮೇಷನ್ ಸಹಾಯವನ್ನು ಮಾಡುತ್ತೆ. ಈ ದಿನದ ಟ್ಯಾರೋ ರೀಡಿಂಗ್ ನಿಮಗೆ ಒಂದು ಗೈಡೆನ್ಸ್ ನೀಡಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಈ ಸಂದೇಶ ನಿಮ್ಮ ಜೀವನಕ್ಕೆ ಹೊಂದಾಣಿಕೆ ಆಗಿದೆ ಅಂದರೆ ಅದನ್ನು ಸ್ವೀಕಾರ ಮಾಡಿ, ಇಲ್ಲ ಅಂದರೆ ಯೂನಿವರ್ಸ್ಗೆ ಬಿಟ್ಬಿಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಯಾವ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಹೊಂದಾಣಿಕೆ ಆಗಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸನ್ನು ನೋಡ್ತಿದ್ದೀರಾ ಅಂದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ನಾವು ಹಾಕಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬೇಕು ಅನ್ನೋದಾದರೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನ ಪ್ರೀತಿ, ಸಂತೋಷ, ಸಮೃದ್ಧಿಯಿಂದ ಕೂಡಿರಲಿ. ಧನ್ಯವಾದಗಳು. ಶುಭ ದಿನ.